ರಾಜಕೀಯ ಗುಂಡೇಟು ಮತ್ತಷ್ಟು ಸ್ಫೋಟ. ಗಣಿನಾಡು ಇದೀಗ ಬೂದಿ ಮುಚ್ಚಿದ ನಿಗಿ ನಿಗಿ ಅಗ್ನಿಕುಂಡವಾಗಿದೆ. 5 ದಿನಗಳ ಬಳಿಕ ಬಳ್ಳಾರಿಯಲ್ಲಿ ಗುಂಡುಗಳ ಶೋಧ ನಡೀತಾ ಇದೆ. ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ. ಗಲಭೆ ನಡೆದ ಜನಾರ್ದನ್ ರೆಡ್ಡಿ ನಿವಾಸದ ಸುತ್ತ ಸರ್ಚಿಂಗ್ ಕಾರ್ಯ ನಡೀತಾ ಇದೆ. ಎಫ್ಎಸ್ಎಲ್ ತಂಡ ಎಕ್ಸ್ಪರ್ಟ್ ಟೀಮು ಶೋಧವನ್ನ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಹತ್ರ 9mm ಒಂದು ಬುಲೆಟ್ ಸಿಕ್ಕಿತ್ತು ಇವತ್ತು. ಗಲಭೆ ನಡೆದಂತಹ ಜನಾರ್ದನ ರೆಡ್ಡಿ ಅವರ ನಿವಾಸದ ಸುತ್ತಮುತ್ತ ಮತ್ತು ಅವರ ಮನೆ ಮುಂದುಗಡೆ ಇವತ್ತು ಸರ್ಚ್ ಮಾಡ್ತಾ ಇದ್ರು. ಬಾಂಬ್ ಸ್ಕ್ವಾಡು, ಮೆಟಲ್ ಡಿಟೆಕ್ಟಿಂಗ್ ಟೀಮು, ಸೂಕೋ ಟೀಮು ಎಲ್ಲರೂ ಕೂಡ ಇದ್ರು. ಜನಾರ್ದನ್ ರೆಡ್ಡಿ ಮನೆ ಹತ್ರ ಇವತ್ತು 9mm ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು. ಅವತ್ತು ಹಲವಾರು ಜನ ಫೈರಿಂಗ್ ಮಾಡಿದ್ರು. ಆ 1ನೇ ತಾರೀಕಿನ ದೃಶ್ಯಗಳು ಕೂಡ ನಮ್ಮ ಹತ್ರ ಇದ್ದಾವೆ, ಗಮನಿಸಬಹುದು. ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಆ ವಿಜುವಲ್ ಅಲ್ಲಿ ಯಾರ್ಯಾರ ಕೈಯಲ್ಲಿ ಗನ್ ಇತ್ತು ಅಂತ ಹೇಳಿ. ಕಾಂಗ್ರೆಸ್ನ 10, ಬಿಜೆಪಿಯ 11, ಇನ್ನೊಂದಷ್ಟು ಜನನ್ನ ಅರೆಸ್ಟ್ ಮಾಡಲಾಗಿದೆ. ಸರ್ ಇದು ಕಳಿಸ್ತಾ ಇದ್ದೀನಿ ನೋಡಿ ಸರ್, ಅದು ದೊಡ್ಡ ಫೈಲ್ ಕಳಿಸ್ತಾ ಇದ್ದೀನಿ. ನನಗೆ ಪ್ರಾಣ ಭಯ ಇದೆ, Z+ ಭದ್ರತೆಯನ್ನ ಕೋರಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ. ಗುಂಡು ಹಾರಿಸಿದ್ದು ಭರತ್ ರೆಡ್ಡಿ ಗನ್ಮ್ಯಾನ್ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ರು. ಅದು ಭರತ್ ರೆಡ್ಡಿ ಗನ್ಮ್ಯಾನೋ ಸತೀಶ್ ರೆಡ್ಡಿ ಗನ್ಮ್ಯಾನೋ, ಒಟ್ನಲ್ಲಿ ಶಾಸಕ ಭರತ್ ರೆಡ್ಡಿಯ ಆಪ್ತರು ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಭರತ್ ರೆಡ್ಡಿ ಇದ್ದಂತ ಕಡೆ ಅವರು ಸೆಕ್ಯೂರಿಟಿ ಕೊಟ್ಟಿರುವಂತದ್ದನ್ನ ಹಲವಾರು ಬಾರಿ ನಾವು ಹಲವಾರು ಬೇರೆ ಬೇರೆ ಸಂದರ್ಭದಲ್ಲಿ ಅದೇ ಗನ್ಮ್ಯಾನ್ ಇದ್ದಂತ ದೃಶ್ಯಗಳನ್ನ ನಾವು ನೋಡಿದೀವಿ. ಶ್ರೀರಾಮುಲು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಎಚ್ಚರಿಕೆ ಕೊಟ್ಟಿದ್ದಾರೆ. ತನಿಖೆ ಪಾರದರ್ಶಕವಾಗಿ ನಡೆದೇ ಇದ್ರೆ ಹೋರಾಟ ಮಾಡ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಬ್ಯಾನರ್ ಗಲಾಟೆಗೆ ಅಬ್ಬರಿಸಿದ್ದ ಕೈ ಕಲಿಗಳೆಲ್ಲ ಈಗ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಯಾವಾಗ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಇವರಿಬ್ಬರಿಗೂ ಸಂಬಂಧಪಟ್ಟಂತ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಅನ್ನ ಅರೆಸ್ಟ್ ಮಾಡ್ತೋಕ್ ಹಾಕಿ ಅವಾಗ ಅಬ್ಬರಿಸ್ತಾ ಇದ್ದಂತ ಕೈ ನಾಯಕರೆಲ್ಲ ಈಗ ಬಾಯಿ ಮುಚ್ಕೊಂಡು ಸುಮ್ಮನಾಗಿದ್ದಾರೆ. ಇದ್ರಲ್ಲಿ ನಮ್ಮ ಪಾತ್ರನೇ ಇಲ್ಲ, ಜನಾರ್ದನ್ ರೆಡ್ಡಿ ಅವರೇ ಗುಂಡು ಹಾರಿಸಿದ್ದು ಅಂತ ಮಾತಾಡ್ತಿದ್ರಲ್ಲ, ಇವಾಗ ಬಹಳ ಸ್ಪಷ್ಟವಾಗಿದೆ. ರಾಜಶೇಖರ್ ರೆಡ್ಡಿ ದೇಹವನ್ನ ಹೊಕ್ಕಿದಂತ ಗುಂಡು ಯಾವ ಗನ್ನಿಂದ ಫೈರ್ ಆಗಿದ್ದು, ಯಾರು ಫೈರ್ ಮಾಡಿದ್ದು ಅಂತ ಬಹಳ ಸ್ಪಷ್ಟವಾಗಿದೆ. ಈಗ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಹಾಗೆ ಉಸ್ತುವಾರಿ ಸಚಿವ ಜಮೀರ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡು ನೋಡಿ. ಇದು 5ನೇ ದಿನ, ಮೊದಲ ದಿನನೇ ಅವ್ರು ಬರಬೇಕಾಗಿತ್ತು. ಎಷ್ಟು ನಿಧಾನಗತಿಯಲ್ಲಿ ಪೊಲೀಸ್ ತನಿಖೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸಬಹುದು. ಆ ಪೊಲೀಸರ ಒಂದು ನೈತಿಕ ಸ್ಥೈರ್ಯ ಕಳ್ಕೊಳ್ಳುವಂತ ಒಂದು ರೀತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಕ್ರಿಮಿನಲ್ ಶಾಸಕ ಭರತ್ ರೆಡ್ಡಿ ಬೆನ್ನಿಗೆ ನಾವು ನಿಂತಿದೀವಿ ಅಂತ ಹೇಳಿದ್ಮೇಲೆ ಪೊಲೀಸರು ಇನ್ನೆಲ್ಲಿ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ಘಟನೆ ನಡೆದ 5 ದಿನಗಳಾದ್ರೆ ಬುಲೆಟ್ ಹುಡುಕೋದಕ್ಕೆ ಸ್ಪೆಷಲ್ ಬಾಂಬ್ ಸ್ಕ್ವಾಡ್ ಅವರು ಇವತ್ತು ಬರ್ತಾರೆ. ಅಂದ್ರೆ ಸುಮಾರು 5-6 ಮಂದಿ ಗನ್ಮ್ಯಾನ್ಗಳು 7-8 ಬಾರಿ ಗಾಳಿಯಲ್ಲಿ ಫೈರ್ ಮಾಡಿದ್ರು, ನನ್ನ ಮೇಲೆ ಫೈರ್ ಮಾಡಿದ್ರು, ನಮ್ಮ ಮನೆ ಮೇಲೆ ಫೈರ್ ಮಾಡಿದ್ರು. ಅಂದ್ರೆ ಇಷ್ಟೊತ್ತಿಗಾಗ್ಲಿ ನನಗೆ ತಿಳಿದಷ್ಟು ಮಟ್ಟಿಗೆ ಪೊಲೀಸರೇ ಬುಲೆಟ್ಗಳನ್ನ ಹುಡುಕಿ ತಗೊಂಡೋಗಿ ಎಲ್ಲೋ ಬಿಸಾಕಿರ್ತಾರೆ. ನಾನು ಅದೃಷ್ಟವಶಾತ್ ನಮ್ಮ ಕೈಯಲ್ಲಿ 3 ಬುಲೆಟ್ಗಳನ್ನ ನಾನು ನಿನ್ನೆ ಪೊಲೀಸರ ಪಂಚನಾಮದಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಇವತ್ತು ಅವ್ರಿಗೊಂದು ಬುಲೆಟ್ ಸಿಕ್ಕಿದೆ, ಇನ್ನು ಎಷ್ಟು ಬುಲೆಟ್ಗಳು ಸಿಗುತ್ತೆ ನೋಡೋಣ ನಾವು. ಹಾಗಾಗಿ ಈ ಒಂದು ಪೊಲೀಸರ ಒಂದು ತನಿಖೆ ಸಂಪೂರ್ಣವಾಗಿ ಒಂದು ವಿಫಲ ಆಗುವಂತ ಹಾದಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಇವತ್ತು ಬಾಂಬ್ ಸ್ಕ್ವಾಡ್ಗಳು, ತನಿಖೆ ಸಮಸ್ಯೆಗಳು ಇವೆಲ್ಲ ಕೂಡ ಬಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಡೆಯುವಂತ ಟೈಮಲ್ಲಿ ಆಲ್ರೆಡಿ ಒಂದು ಬಾಂಬ್ ಸಿಕ್ಕಿದೆ, ಒಂದು ಬಾಂಬ್ ಅಲ್ಲ ಒಂದು ಬುಲೆಟ್ ಸಿಕ್ಕಿದೆ. ನಂದೇನಂತ ಹೇಳಿದ್ರೆ ಆಲ್ರೆಡಿ ಗಾಳಿಯಲ್ಲಿ ಗುಂಡು ಹಾರಿಸ್ಕೊಂಡು ನಾನು ಕಣ್ಣಾರ ನಾನು ನೋಡಿದ್ದೀನಿ. ಆ ಲೆಕ್ಕ ಯಾರು ಕೊಡ್ತಾರನ್ನಂಥದ್ದು ಕೂಡ ಕೇಳ್ಬೇಕು. ಕೇವಲ ಒಂದು ಗುಂಡು ಸಿಗ್ತಾವ, ಇಲ್ಲೆಲ್ಲ ಕೂಡ 500 ಮೀಟರ್ದಲ್ಲಿ ಸಾಕಷ್ಟು ಗುಂಡುಗಳು ಹಾರಿಸಿದ, ಅದ್ರ ಲೆಕ್ಕ ಯಾರು ಕೊಡ್ಬೇಕು? ನನಗೆ ಗೊತ್ತಿರಬೇಕು ಬಹಳ ಸಿಕ್ಕಾಪಟ್ಟಿ 100ಕ್ಕಿಂತ ಹೆಚ್ಚು ಜಾಸ್ತಿ ಹಾರಿಸಿರ್ಬೋದು. ಅವನೇನ ಲೆಕ್ಕ ಕೊಡುವಂತ ವ್ಯಕ್ತಿ ಆ ದೇಹದಲ್ಲಿ ಸಿಕ್ಕಿರೋ ಕಾರಣ ಅವನು ನನಗೆ 1-2 ಲೆಕ್ಕ ಕೊಡ್ಬೋದು. ಇನ್ನು ಗಾಳಿಯಲ್ಲಿ ಹಾರಿಸ್ಕೊಂಡು ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಬೇಕು. ಅದಕ್ಕೋಸ್ಕರವಾಗಿ ನನಗೆ ಸಂಪೂರ್ಣವಾಗಿ ಈ ಅಂಗರಕ್ಷಕರು ಯಾರು ಇವತ್ತು ಮರ್ಡರ್ ಮಾಡಿದಾನೋ, ಯಾರ ಅಂಗರಕ್ಷಕರು ನಾರಾ ಭರತ್ ರೆಡ್ಡಿ ಅವರ ಅಂಗರಕ್ಷಕ, ಅವ್ರದ್ದು ಅಂಗರಕ್ಷಕ ಆಗಿರೋ ಅವರೇ ಜವಾಬ್ದಾರಿ. ಈ ಕೃತ್ಯಕ್ಕೆ ಅವರೇ ಕಾರಣಭೂತರಾಗಿರೋ, ಪ್ರಚೋದನೆಗೆ ಅವರೇ ಕಾರಣ ಆಗಿರೋ ಕಾರಣ ಅವ್ರನ್ನ ಅರೆಸ್ಟ್ ಮಾಡ್ಬೇಕನ್ನೋ ಒತ್ತಾಯ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅವರೇ ಕೊಲೆ ಮಾಡ್ಕೊಂಡ್ರು ಎಲ್ಲೋ ಒಂದ್ ಕಡೆ ಅಂತ ಅಲ್ಲ. ಅವರು ನೋಡ್ರಿ, ಕೆಲವೊಂದು ಸರಿ ಅಹಂ ಅನ್ನೋದಿರ್ತದ ನೋಡ್ರಿ. ಅಹಂ ಬಂದಂತ ಟೈಮಲ್ಲಿ ಅಹಂಕಾರ ನೆತ್ತಿಗೇರಿದಂತ ಟೈಮಲ್ಲಿ ಏನಾಗ್ತಾವ ಗೊತ್ತಾಗಲ್ಲ. ಅಹಂ ಅಹಂಕಾರ ಜಾಸ್ತಿ ಆದಂತ ಟೈಮಲ್ಲಿ ಈ ರೀತಿ ಘಟನೆಗಳು ನಡೀತಾವ. ಇವತ್ತು ಬಾಂಬ್ ಸ್ಕ್ವಾಡ್ಗಳು, ತನಿಖೆ ಸಮಸ್ಯೆಗಳು ಇವೆಲ್ಲ ಕೂಡ ಬಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಡೆಯುವಂತ ಟೈಮಲ್ಲಿ ಆಲ್ರೆಡಿ ಒಂದು ಬಾಂಬ್ ಸಿಕ್ಕಿದೆ,
ಒಂದು ಬಾಂಬ್ ಅಲ್ಲ, ಒಂದು ಬುಲೆಟ್ ಸಿಕ್ಕಿದೆ. SP ಏನಾಗಿದೆ, SP ಜವಾಬ್ದಾರಿ ಆಗ್ತದೆ. SP ಅವರು ಬೆಳಗ್ಗೆ 11:30 ಚಾರ್ಜ್ ತಗೊಂಡಿದ್ದಾರೆ. ಬೆಳಗ್ಗೆ 11:30 ಚಾರ್ಜ್ ತಗೊಂಡಿದ್ದಾರೆ. 11:30 ಚಾರ್ಜ್ ತಗೊಂಡಾದ್ಮೇಲೆ ಇದು 2 ಗಂಟೆಯಿಂದನೇ ಶುರುವಾಗಿದೆ. ಇದು 2 ಗಂಟೆಗೆ ಪೊಲೀಸ್ ಸ್ವಲ್ಪ ಆಕ್ಟಿವ್ ಆಗಿದ್ರೆ ಆ ಘಟನೆ ಆಗ್ತಾ ಇರ್ಲಿಲ್ಲ. ಬ್ಯಾನರ್ ವಿಚಾರಕ್ಕೆ 2 ಗಂಟೆಯಿಂದ ಶುರುವಾಗಿರೋದು, ಸಂಜೆ ಹೋಗಿ ಈ ದೊಡ್ಡ ಮಟ್ಟದಲ್ಲಿ ಆಗಿರೋದು. SP ಏನಾಗಿದೆ, SP ಜವಾಬ್ದಾರಿ ಆಗ್ತದೆ. SP ಅವರು ಬೆಳಗ್ಗೆ 11:30 ಚಾರ್ಜ್ ತಗೊಂಡಿದ್ದಾರೆ. ಬೆಳಗ್ಗೆ 11:30 ಚಾರ್ಜ್ ತಗೊಂಡಿದ್ದಾರೆ. 11:30 ಚಾರ್ಜ್ ತಗೊಂಡಾದ್ಮೇಲೆ ಇದು 2 ಗಂಟೆಯಿಂದನೇ ಶುರುವಾಗಿದೆ. ಇದು 2 ಗಂಟೆಗೆ ಪೊಲೀಸ್ ಸ್ವಲ್ಪ ಆಕ್ಟಿವ್ ಆಗಿದ್ರೆ ಆ ಘಟನೆ ಆಗ್ತಾ ಇರ್ಲಿಲ್ಲ. ಬ್ಯಾನರ್ ವಿಚಾರಕ್ಕೆ 2 ಗಂಟೆಯಿಂದ ಶುರುವಾಗಿರೋದು, ಸಂಜೆ ಹೋಗಿ ಇಡೀ ಪ್ರಕರಣ ಮುಚ್ಚಾಕೋದಕ್ಕೆ ದೊಡ್ಡ ಹುನ್ನಾರ ನಡೆದಿತ್ತ ಅನ್ನುವಂಥ ಬಹುದೊಡ್ಡ ಪ್ರಶ್ನೆ ಕಾಡ್ತಿದೆ. ಅಲ್ಲೆಲ್ಲೋ ಒಂದು ಕುಟುಂಬ ತನ್ನ ಮನೆಯ ಮಗನನ್ನ ಕಳ್ಕೊಂಡು ಒದ್ದಾಡ್ತಾ ಇತ್ತು. ಇಲ್ಲಿ ಆತನ ದೇಹದ ಒಳಗಡೆ ಇದ್ದಂಥ ಗುಂಡನ್ನ, ದೇಹ ಹೊಕ್ಕಂತ ಗುಂಡನ್ನ ತೆಗೆದೆ ಹಾಗೆ ಶವ ಸಂಸ್ಕಾರ ಮಾಡುವಂಥ ಯತ್ನ ಕೂಡ ನಡೆದಿತ್ತು. ಎಕ್ಸ್ರೇನಲ್ಲಿದ್ದಂಥ ಬುಲೆಟ್ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಮಾಯ ಆಗೋಗ್ಬಿಟ್ಟಿತ್ತು. ಗುಂಡು ತೆಗೆದೆ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರು. ಹಾಗಾದ್ರೆ 2 ಬಾರಿ ಏನಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು? ಬುಲೆಟ್ ತೆಗೆಯದೆ ಶವ ಸಂಸ್ಕಾರ, ಕೇಸ್ ಮುಚ್ಚಾಕೋದಕ್ಕೆ ಸಂಚು, ಇದೆಲ್ಲವೂ ನಡೆದಿತ್ತು. ರಾಜಕೀಯ ಒತ್ತಡ, 2ನೇ ಬಾರಿ ವೈದ್ಯರು ಪೋಸ್ಟ್ ಮಾರ್ಟಮ್ ಮಾಡಬೇಕಾಯ್ತು. ರಾಜಕೀಯ ಒತ್ತಡದಿಂದ 1ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ಬುಲೆಟ್ ಅನ್ನ ಹೊರಗಡೆ ತೆಗೆದಿರಲಿಲ್ಲ. 2ನೇ ಬಾರಿ ಅದನ್ನ ತೆಗೆದ್ರು. ರಾಜಕೀಯದ ಗುಂಡೇಟಿನ ಸಂಗ್ರಾಮ ನಿಜವಾಗ್ಲೂ ಬೆಚ್ಚಿ ಬೀಳಿಸುತ್ತೆ. ಯಾರೋ ಒಬ್ಬ ಕಾರ್ಯಕರ್ತ ಇವ್ರಿಗೆ ಏನ್ರಿ ಆಗ್ಬೇಕು, ಇವತ್ತು ಅವನ ಪರವಾಗಿ ನಿಂತ್ಕೊಳ್ತೀವಿ. DK ಶಿವಕುಮಾರ್ ಹೇಳ್ತಾರೆ, ನಾವು ನಮ್ಮ ಶಾಸಕರು ಪರವಾಗಿ ನಿಂತ್ಕೊಳ್ತೀವಿ, ಶಾಸಕರು ದೊಡ್ಡ ಕಾರ್ಯಕ್ರಮ ಮಾಡಕ್ ಹೋಗಿದ್ದು ಅಂತ ನಾಚಿಕೆ ಆಗ್ಬೇಕು ಉಪಮುಖ್ಯಮಂತ್ರಿಗಳಾಗಿ. ಈ ಸಂದರ್ಭದಲ್ಲಿ ಈ ತರ ಮಾತಾಡೋದಕ್ಕೆ ಫಸ್ಟ್ ಆ ಕಾರ್ಯಕರ್ತನ ಪರವಾಗಿ ನಿಂತ್ಕೊಳ್ರಿ, ಅವ್ರ ಕುಟುಂಬದ ಪರವಾಗಿ ನಿಂತ್ಕೊಳ್ಳಿ. ಒಬ್ರು ನೀವು ಯಾರಾದ್ರೂ ಹೋಗಿ ಒಂದು ನೊಣ ಇಲ್ಲ ಅವ್ರ ಮನೆ ಹತ್ರ. ಇವತ್ತು ಇದೇ ಏನಾದ್ರೂ ಕೋಮು ವಿಚಾರ ಆಗ್ಬಿಟ್ಟಿದ್ರೆ ರಾಶಿಗಟ್ಲೆ ಜನ ಹೋಗಿರ್ತಾ ಇದ್ರಿ. ನೀವು ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ ವಿಚಾರದಲ್ಲಿ. ಒಂದು ಕ್ಷಣ ಕ್ಷಣದ ಮಾಹಿತಿಗಳನ್ನು ನೀವೇ ಇಟ್ಟಿದ್ದೀರಿ. ನಾವೇನು ವಿಡಿಯೋ ತಂದು ತೋರಿಸ್ಬೇಕಾದ ಅವಶ್ಯಕತೆಯೂ ಇಲ್ಲ. ಜನಾರ್ದನ್ ರೆಡ್ಡಿನೂ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ. 7 ಬಾರಿನೋ 8 ಬಾರಿನೋ ಗುಂಡು ಹಾರಿಸ್ತಾರೆ. ಆ ಸೌಂಡ್ ಕೇಳ್ತದೆ ಟಿ ವಿನಲ್ಲಿ. ನಾನು ನೋಡಿದಾಗ ಆ ಸಂದರ್ಭದಲ್ಲಿ ಆ ಗುಂಡು ಹಾರಿಸ್ತಂಥ ಘಟನೆಗಳೇನಿದೆ, ಅದಕ್ಕೆ ಹೇಳಿದ್ದು ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ. ಪ್ರಮುಖವಾದ ಅಂಶ ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮು ಏನು ವರದಿ ಬಂತು? ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲಿದು ಮತ್ತು 2ನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಆಗೇನು ವರದಿ ಕೊಟ್ಟರು? 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು? ಇಲ್ಲಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಪ್ರಮುಖವಾದ ಅಂಶ. ನಾನು